ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ ಆತ್ಮನ ಬೀಜರೂಪ ಸ್ಥಿತಿ. ಆತ್ಮನ ಬೀಜರೂಪ ಸ್ಥಿತಿ ಎಂದರೆ ಬಾಪೂಜಿಯವರು ಹೇಳುವಂತೆ ಇದು ನಿರಾಕಾರಿ ಸ್ಥಿತಿ, ಬೀಜರೂಪದ ಸ್ವರೂಪ. ಈ ಸ್ವರೂಪದಲ್ಲಿ ಸ್ಥಿತವಾದಾಗ ಅಂದರೆ ನಾನೊಂದು ಪರಂ ಪ್ರಕಾಶವಾಗಿದ್ದೇನೆ ಅಂದುಕೊಳ್ಳುವುದು. ಪರಂ ಪ್ರಕಾಶ ಪರಂ ಸ್ವರೂಪವನ್ನು ಸ್ಮರಿಸುವುದು ಎಂದರೆ ಆತ್ಮನ ಆಳಕ್ಕೆ ಹೋಗುವುದು. ಇದರಿಂದ ಪರಂ ಪ್ರಕಾಶದ ಅನುಭವವಾಗುತ್ತದೆ. ಆತ್ಮನ ಮೇಲೆ ಅನೇಕ ಆವರಣಗಳಿವೆ. ಆ ಆವರಣದಲ್ಲಿ ಇರುವ ರೆಕಾರ್ಡ್ಗಳು ನೆನಪಿಗೆ ಬರುವುದಿಲ್ಲ. ಆದರೆ ಪರಂ ಆಕಾಶ ಸ್ವರೂಪದ ಮನಸ್ಸು ಸಬ್ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಮೈಂಡ್ ಇವು ಓಪನ್ ಆಗುತ್ತಾ ಹೋಗುತ್ತವೆ. ಪರಂ ಆಕಾಶದ ಮನಸ್ಸು ತೆರೆದುಕೊಂಡಾಗ ನಾವು ಮೊದಲು ಎಲ್ಲಿದ್ದೆವು ಹಾಗೂ ಯಾವ ಡೈಮೆನ್ಷನ್ನಲ್ಲಿ ಇದ್ದೆವು ಈ ಎಲ್ಲ ಹಿಂದಿನ ಸ್ಮರಣೆ ನಮಗೆ ಬರುತ್ತದೆ. ಪರಂ ಮಹತ್ತತ್ವದ ಜಗತ್ತಿನಲ್ಲಿ ಎಲ್ಲಿ ಇದ್ದೆವು ಮತ್ತು ಹೇಗೆ ಇಲ್ಲಿಗೆ ಬಂದೆವು ಎಲ್ಲವೂ ತಿಳಿಯುತ್ತಾ ಹೋಗುತ್ತದೆ. ಆತ್ಮನ ಮೇಲೆ ಅನೇಕ ಆವರಣಗಳಿದ್ದು ಅವೆಲ್ಲ ಒಂದೊಂದಾಗಿ ತೆರೆದುಕೊಳ್ಳುತ್ತವೆ. ಆತ್ಮಕ್ಕೆ ಶಾಂತಿ ಬೇಕೆಂದರೆ ಅದು ಪರಂ ಪ್ರಕಾಶದ ಸ್ವರೂಪದ ಸ್ಥಿತಿಗೆ ಬರಬೇಕಾಗುತ್ತದೆ. ಇದನ್ನು ಆತ್ಮನ ಬೀಜರೂಪ ಸ್ಥಿತಿ ಎನ್ನುತ್ತೇವೆ. ಆತ್ಮನ ನಿರಾಕಾರ ಸ್ವರೂಪ ಕೂಡ ಎನ್ನಲಾಗಿದೆ. ನಿರಾಕಾರಿ, ಆಕಾರಿ ಮತ್ತು ಸಾಕಾರಿ ಹೀಗೆ ಆತ್ಮನ 3 ಸ್ಟೇಜ್ಗಳಿವೆ. ನಿರಾಕಾರಿ ಸ್ಥಿತಿಯಲ್ಲಿ ಆತ್ಮನಲ್ಲಿ ಮನಸ್ಸು ಎಂಬುದು ಇರುವುದಿಲ್ಲ. ಈ ಸ್ಥಿತಿಯಲ್ಲಿ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ. ಮನಸ್ಸು ಎಂಬುದು ಆತ್ಮನ ಒಳಗೆ ಇರದೆ ಆತ್ಮನ ಹೊರ ಆವರಣದಲ್ಲಿ ಸ್ಥಿತವಾಗಿರುತ್ತದೆ. ಪರಂ ಪ್ರಕಾಶದೊಳಗೆ ಯಾವುದೂ ಕೂಡ ರೆಕಾರ್ಡ್ ಆಗಿರುವುದಿಲ್ಲ. ಅದರ ಮೊದಲ ಆವರಣ ಮೈಟ್ ಆಗಿರುತ್ತದೆ. ಇದು ಬಹಳ ಲೈಟ್ ಅಥವಾ ಪ್ರಕಾಶದ ಶಕ್ತಿಯನ್ನು ಹೊರಗೆ ಹೋಗದಂತೆ ತಡೆಯುತ್ತಿರುತ್ತದೆ. ಲೈಟನ್ನು ಸ್ಥಿರವಾಗಿಸಿ ಹೊರಗೆ ಹೋಗದಂತೆ ತಡೆಯುವುದೇ ಮೈಟ್. ಮೈಟ್ನ ಹೊರ ಆವರಣದಲ್ಲಿ ಪರಂ ಮಹಾತತ್ವವಿರುತ್ತದೆ. ಇದರಲ್ಲಿ ಎಲ್ಲವೂ ರೆಕಾರ್ಡ್ ಆಗುತ್ತಿರುತ್ತದೆ. ಆತ್ಮಕ್ಕೆ ಸಂಪೂರ್ಣ ಶಾಂತಿ ಬೇಕೆಂದರೆ ಅದು ಮನಸ್ಸು ಮತ್ತು ಅದರ ಆಲೋಚನೆಗಳಿಂದ ದೂರವಾಗಬೇಕು. ಆತ್ಮನ ಹೊರಗಿನ ಯಾವ ಆವರಣಗಳು ತೆರೆದುಕೊಳ್ಳುತ್ತವೋ ಆಯಾ ಲೋಕದ ರೆಕಾರ್ಡ್ ತೆರೆದುಕೊಳ್ಳುತ್ತಾ ಹೋಗುತ್ತವೆ. ತಪಸ್ವಿಗಳು ಆತ್ಮನನ್ನು 3ನೆಯ ಕಣ್ಣು ಎಂದಿದ್ದಾರೆ. 3ನೆಯ ಕಣ್ಣು ತೆರೆದುಕೊಂಡಾಗ ಹೊರಗಿನ ಆವರಣ ತೆರೆದುಕೊಳ್ಳುತ್ತಿತ್ತು. ಇದನ್ನು ದಿವ್ಯ ದೃಷ್ಟಿ ಎನ್ನಲಾಗುತ್ತಿತ್ತು. ಆದಿ, ಮಧ್ಯ ಮತ್ತು ಅಂತ್ಯದ ಜ್ಞಾನವಾಯಿತು ಎಂದುಕೊಳ್ಳುತ್ತಿದ್ದರು. ಅಂದರೆ ಆಕಾಶ ತತ್ವ ತೆರೆದುಕೊಂಡಾಗ ಸಾಧು ಸಂತರು ಅನೇಕ ಅನುಭವಗಳನ್ನು ಹೇಳಿದ್ದಾರೆ ಮತ್ತು ಬರೆದಿಟ್ಟಿದ್ದಾರೆ. ಅದು ಈ ಬ್ರಹ್ಮಾಂಡದ ಆಕಾಶ ತತ್ವದ ಅನುಭವವಾಯಿತೇ ಹೊರತು ಪರಂ ಮಹಾತತ್ವದ ಬಗ್ಗೆ ಬರೆದಿಲ್ಲ. ಸಾಧಾರಣ ಆತ್ಮಗಳಲ್ಲಿ ಪರಂ ಆಕಾಶ, ಪರಂ ವಾಯು, ಪರಂ ಅಗ್ನಿ ಇರದೆ ಕೇವಲ ಆಕಾಶ ತತ್ವ, ವಾಯು ಮತ್ತು ಅಗ್ನಿ ತತ್ವವಿರುತ್ತದೆ. ಸಾಧು ಸಂತರು ಏನನ್ನು ನೋಡಿದರೋ ಅದನ್ನು ಹೇಳಿದ್ದಾರೆ. ಆದರೆ ಅವರು ಎಂತಹ ಯಾವ ಲೋಕದ ಆತ್ಮರಾಗಿರುತ್ತಾರೋ ಆಯಾ ಲೋಕದ ಅನುಭವ ಅವರದ್ದಾಗಿರುತ್ತದೆ. ಓಂಕಾರ ಧ್ವನಿಯಿಂದ ಕೂಡ ಆಕಾಶ ತತ್ವ ತೆರೆದುಕೊಳ್ಳುತ್ತದೆ ಎಂದು ಭಕ್ತಿ ಮಾರ್ಗದವರು ಹೇಳುತ್ತಾರೆ. ಆದರೆ ಪ್ರಾಕ್ಟಿಕಲ್ ಆಗಿ
ಆತ್ಮಸ್ವರೂಪದ ಅನುಭವ ಯಾರು ಮಾಡುತ್ತಾರೋ ಅವರು ಮಾತ್ರ ಈ ಎಲ್ಲ ಜ್ಞಾನವನ್ನು ತಿಳಿಯಲು ಸಾಧ್ಯ. ಸಾಧಾರಣ ಆತ್ಮರಿಗೆ ಇದು ಬಹಳ ಕಷ್ಟಕರವಾಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो, बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.